ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಮ್, ಯಾಕೆ ಮಾಮ್ ಎಲ್ಲ ಕಡೆ ಹಿಡನ್ ಕ್ಯಾಮ್ರಾಸ್ ಫಿಕ್ಸ್ ಮಾಡಿದ್ಯಾ? ನಿಂಗಿದೆಲ್ಲ ಅರ್ಥ ಆಗಲ್ಲ ನಿಧಿ. ಈ ಮನೇಲಿ ಏನೇ ನಡೆದ್ರೂ ಅದೆಲ್ಲ ನನಗೆ ಗೊತ್ತಾಗ್ಬೇಕು. ಆಗಷ್ಟೇ ನಾನು ಈ ಮನೆಯವ್ರನ್ನ ಸೋಲ್ಸೋಕ್ ಸಾಧ್ಯ. ಇದುವರೆಗೂ ಹಾಲಲ್ಲಿ ಏನೇ ನಡೆದ್ರು, ಅಲ್ಲವ್ರು ಏನೇ ಮಾತಾಡ್ಕೊಂಡ್ರು ನನಗೆ ಕಾಣಿಸ್ತಾ ಇತ್ತು, ಕೇಳಿಸ್ತಾ ಇತ್ತು. ಆದರೆ ಇನ್ಮುಂದೆ ಈ ಮನೆ ಮೂಲೆ ಮೂಲೆನೂ ನನ್ನ ಕಣ್ಣೆದುರಿಗೆ ಇರಬೇಕು. ಇದ್ಯಾವುದು ನಿನಗೆ ಗೊತ್ತೇ ಇಲ್ಲ ಅನ್ನೋ ಹಾಗೆ ನೀನು ನಡ್ಕೋಬೇಕು. ಸರಿ ಮಾಮ್, ಬಟ್ ಇದಕ್ಕೆಲ್ಲ ಏನು ಅವಸರ? ಅವ್ರುಗಳು ಬರೋದು ಇನ್ನೂ ತುಂಬಾ ಹೊತ್ತಾಗುತ್ತೆ. ನೀ ಅಷ್ಟರಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಇಲ್ಲ ನಿಧಿ, ರೆಸ್ಟ್ ಮಾಡುವಂಥ ಪರಿಸ್ಥಿತಿಲಿ ನಾನಿಲ್ಲ. ನನಗೆ ನನ್ನ ಕೆಲಸಗಳಾಗೋವರೆಗೂ ನಿದ್ದೆ ಬರಲ್ಲ. ನೆಮ್ಮದಿಯಾಗಿ ಕಣ್ಮುಚ್ಚೋಕ್ಕಾಗಲ್ಲ. ನಡಿ, ಆ ಕಡೆ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡೋಣ. ಇದೇನಿದು ಕಾರ್ ಸೌಂಡ್ ಆಯ್ತು? ಯಾರು ಬಂದಿರ್ಬೋದು? ಎಲ್ರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬರೋದು ಲೇಟ್ ಆಗುತ್ತೆ ಅಂದೆ. ನನಗೂ ಅರ್ಥ ಆಗ್ತಿಲ್ಲ ಮಾಮ್. ಅವ್ರು ಎಲ್ಲರೂ ಇಷ್ಟು ಬೇಗ ಯಾವುದೇ ಕಾರಣಕ್ಕೂ ಬರಕ್ ಸಾಧ್ಯ ಇಲ್ಲ. ಒಂದು ನಿಮಿಷ ಇರು, ನಾನು ನೋಡ್ಕೊಂಡ್ ಬರ್ತೀನಿ ಯಾರು ಅಂತ. ದೀಪಿಕಾ, ಯಾಕೆ ಇಷ್ಟು ಬೇಗ ಬಂದ್ಬಿಟ್ಟೆ? ಏನಾಯ್ತು? ಮನೆಯವರೆಲ್ಲ ಬಂದ್ರಾ? ಕೈ ಬಿಡು. ಯಾಕೆ ದೀಪಿಕಾ ಹೀಗೆ ಮಾತಾಡ್ತಿದ್ಯಾ? ಕೈ ಬಿಡು ಅಂತ ಹೇಳ್ದೆ ತಾನೆ. ದೀಪಿಕಾ, ದೀಪಿಕಾ ಯಾಕೆ ಹೀಗೆ ಆಡ್ತಿದ್ಯಾ? ನಿಧಿ, ನಿಜ ಹೇಳು, ಮನೆಗೆ ಯಾರು ಬಂದಿದ್ರು? ಈಗಷ್ಟೇ ನೀನು ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ದೆ. ಮನೆಗೆ ಯಾರೋ ಬಂದು ಹೋದಾಗಾಯ್ತು. ಹೇಳು, ಯಾರು ಬಂದಿದ್ರು ಮನೆಗೆ? ಯಾರು ಇಲ್ಲ ದೀಪಿಕಾ, ಇಲ್ಲಿ ಯಾರು ಬರ್ತಾರೆ? ಅಲ್ಲ, ನೀನ್ ದೇವಸ್ಥಾನಕ್ಕೆ ಹೋದೋಳು ಇಷ್ಟು ಬೇಗ ಏನಕ್ಕೆ ವಾಪಸ್ ಬಂದ್ಬಿಟ್ರಿ? ದೀಪಿಕಾ, ಏನಾಯ್ತು? ಯಾಕೆ ನಮ್ಮನೆಲ್ಲ ಇಷ್ಟು ಆತ್ರವಾಗಿ ಕರೆದೆ? ಅಭಿ, ಇವಳು ನಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾಳೆ. ಮನೆಗೆ ಯಾರೋ ಬಂದು ಹೋಗಿದ್ದಾರೆ. ನನ್ನ ಮಾತನ್ನ ನಂಬಿ, ಬೇಕಿದ್ರೆ ನೀವೇ ಇವಳ ಕೇಳಿ. ದೀಪಿಕಾ, ಸುಮ್ನೆ ಏನೇನೋ ಹೇಳ್ಬೇಡ. ಮನೆಗೆ ಯಾರು ಬಂದಿಲ್ಲ. ಸುಳ್ಳು ಹೇಳ್ತಿದ್ಯಾ ನೀನು? ಏನ್ ಮಾಡ್ತಿದ್ದೀರಾ? ನನ್ನ ಮಾತು ಕೇಳಿ ಬಾಬಾ, ಇವಳು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾಳೆ. ನಾನು ಅಲ್ಲಿಂದ ಬಂದಾಗ ಇಲ್ಲಿಂದ ಯಾರೋ ಓಡೋದಾಗ ಅನ್ನಿಸ್ತು. ಇವಳ ಮೇಲೆ ಅನುಮಾನ ಇದ್ದಿದ್ದಕ್ಕೇನೆ ದೇವಸ್ಥಾನದಿಂದ ನಾನು ಇಮಿಡಿಯೇಟ್ ಆಗಿ ಬಂದಿದ್ದು. ಅಲ್ಲ ದೀಪಿಕಾ, ನೀನು ಯಾವ ಆಧಾರದ ಮೇಲೆ ನಿಧಿ ಮೇಲೆ ಇಷ್ಟೊಂದು ಅನುಮಾನ ಪಡ್ತಾ ಇದೀಯಾ? ಮಾವ, ನೀವ್ ಎಲ್ಲದಕ್ಕೂ ಆಧಾರ ಕೇಳಿದ್ರೆ ಹೇಗಾಗತ್ತೆ ಹೇಳಿ? ಇದೇ ರೀತಿ ಶಾರ್ವರಿನೂ ನಮ್ಮದ್ರಿ. ಈಗ ಏನಾಯ್ತು? ಇವಳ ಮೈ ಮೇಲೆ ಅರಿತಿರೋದು ಅದೇ ರಕ್ತ ಅಲ್ವಾ?
ಇವಳೆ ನಮ್ಮ ಮನೇಲಿ ನಡೀತಿರೋ ಎಲ್ಲ ವಿಷಯನೂ ಆ ಶಾರ್ವರಿಗೆ ಹೇಳ್ತಿರೋದು. ಇವಳೆ ಶಾರ್ವರಿಗೆ ಸಪೋರ್ಟ್ ಮಾಡ್ತಿರೋದು. ದೀಪಿಕಾ ಪ್ಲೀಸ್, ನಾನು ಯಾವತ್ತೂ ಆ ಥರ ಮಾಡೋಳು ಅಲ್ಲ, ಹಾಗೆಲ್ಲ ಮಾತಾಡಬೇಡ. ನಿಧಿ, ದಯವಿಟ್ಟು ನಿಜ ಹೇಳು, ಮನೆಗೆ ಯಾರಾದ್ರೂ ಬಂದಿದ್ರಾ? ಇಲ್ಲ ಅಣ್ಣ, ನಾನು ಯಾಕೆ ಸುಳ್ಳು ಹೇಳಲಿ? ಹೌದಾ? ಸುಳ್ಳು ಹೇಳ್ತಿಲ್ಲ ಅಲ್ವಾ ನೀನು? ನೀನು ಫೋನ್ ಚೆಕ್ ಮಾಡಿದ್ರೆ ಎಲ್ಲ ಸತ್ಯನೂ ಗೊತ್ತಾಗುತ್ತೆ. ಫೋನ್ ಕೊಡು. ಇಲ್ಲ, ನಾನು ನನ್ನ ಫೋನ್ ಕೊಡಲ್ಲ. ನೀನ್ ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ ದೀಪಿಕಾ? ನಿನ್ನ ಅನುಮಾನಕ್ಕೆ ನಾನು ಏನಕ್ಕೆ ಸೋಲ್ಬೇಕು? ಏನಿದೆ ಇದು? ಫೋನ್ ಕೊಡು, ಈ ಅನುಮಾನ ಎಲ್ಲ ಕ್ಲಿಯರ್ ಮಾಡು. ಇಲ್ಲ ಬ್ರೋ, ಇವಳು ಅನುಮಾನ ಪಡ್ತಾಳೆ ಅಂತ ನನ್ನ ಪ್ರೈವಸಿನ ನಾನು ಏನಕ್ಕೆ ಬಿಟ್ಕೊಡ್ಬೇಕು? ನನ್ನ ಫೋನ್ನ ನಾನು ಕೊಡಲ್ಲ. ಯಾಕೆ ನಿಧಿ, ಮನೆಗೆ ನಿಜವಾಗ್ಲೂ ಯಾರಾದರೂ ಬಂದಿದ್ರಾ? ಏನ್ ಬ್ರೋ ಇದು? ನೀನು ನನ್ನ ಮಾತು ನಂಬಲ್ಲ ಅಲ್ವಾ? ನಿಮಗ್ ಯಾರಿಗೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಹೇಳಿ, ನಾನೇ ಈ ಮನೆ ಬಿಟ್ಟು ಹೊರಟೋಗ್ತೀನಿ. ನೋಡಿದ್ರಾ ಎಷ್ಟು ಸುಳ್ಳು ಹೇಳ್ತಿದ್ದಾಳೆ? ಅವಳ ಫೋನ್ ನೋಡಿದ್ರೆ ಅವಳ ಬಣ್ಣ ಎಲ್ಲ ಬಯಲಾಗುತ್ತೆ. ಫೋನ್ ಕೊಡು ನಿಧಿ. ಫೋನ್ ಕೊಟ್ಬಿಡು ನಿಧಿ. ಇಲ್ಲ ಬ್ರೋ, ನಾನು ನನ್ನ ಫೋನ್ ಕೊಡಲ್ಲ. ಇವಳು ಖಂಡಿತ ಏನೋ ಮುಚ್ಚಿಡ್ತಿದ್ದಾಳೆ. ಆ ಸತ್ಯ ಏನು ಅಂತ ನಮಗೆ ಗೊತ್ತಾಗ್ಲೇಬೇಕು. ಒಂದ್ ನಿಮಿಷ. ನೀವ್ ಯಾರು ನನ್ನ ಮಾತನ್ನ ನಂಬಲ್ಲ ಅಲ್ವಾ? ಮನೆಗೆ ಬಂದಿರೋದು ಶಾರ್ವರಿ ಅಂತಾನೆ ಅನ್ನಿಸ್ತಿದೆ. ನಿಧಿನೇ ಮನೇಲಿ ಯಾರು ಇಲ್ಲದೆ ಇರೋ ಟೈಮಲ್ಲಿ ಶಾರ್ವರಿನ ಮನೆಯೊಳಗೆ ಕರ್ಕೊಂಡಿದ್ದಾಳೆ. ಅಮ್ಮ, ನೀವಾದ್ರೂ ನನ್ನ ಮಾತನ್ನ ನಂಬಿ. ನನ್ನ ನಿಧಿ ಬಗ್ಗೆ ಹೇಳ್ತಿರೋದೆಲ್ಲ ಸತ್ಯ. ಹೌದು, ನಿಧಿ ಬಗ್ಗೆ ನೀನು ಹೇಳ್ತಾ ಇರೋದೆಲ್ಲ ಸತ್ಯ. ನನ್ಗಿದೆಲ್ಲ ಗೊತ್ತು. ಏನು, ನಿಮ್ಗೆ ಈ ವಿಷಯ ಎಲ್ಲ ಮೊದಲೇ ಗೊತ್ತಾ? ಹಾಗಾದ್ರೆ ಮನೆಗೆ ಬಂದಿದ್ದು ಶಾರ್ವರಿನೇ. ತುಳಸರೆ, ಏನಿದೆಲ್ಲ? ಏನ್ ಹೇಳ್ತಿದ್ದೀರಾ ನೀವು? ಶಾರ್ವರಿ ಮನೆಗೆ ಬಂದಿದ್ಲ? ನೋಡಿದ್ಯಾ ಬಿ, ಈಗ್ಲಾದ್ರೂ ನನ್ನ ಮಾತನ್ನ ನಂಬ್ತೀಯಾ? ಈ ನಿಧಿನೇ ನಮ್ಗೆಲ್ಲ ಮೋಸ ಮಾಡ್ತಾ ಇದ್ದಿದ್ದು. ಎಷ್ಟೇ ಆಗ್ಲಿ ಅವಳ ತಾಯಿನ ಅವಳು ಹೇಗೆ ಬಿಟ್ಕೊಡಕ್ ಸಾಧ್ಯ? ಏನಿದೆ ನಿಧಿ, ನೀನ್ ನಮ್ಮ ಹತ್ರ ನಾಟಕ ಆಡ್ತಿದ್ಯಾ? ಮೊನ್ನೆಯವ್ರನ್ನೆಲ್ಲ ನಂಬಿಸಿ ಮೊನ್ನೆಯವ್ರ ಪ್ರಾಣ ತೆಗಿಯಕ್ಕೆ ಹೊರಟಿದ್ಲು ಅವಳು. ನೀನ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ಯಾ?